70-80 ಜನಕ್ಕೆ ಈ ರೀತಿ ಹೊಡೆದಿದೀವಿ ನಾವು. ಹುಷಾರಾಗಿರ್ರಿ ನೀವು, ಇಲ್ಲಾಂದ್ರೆ ನಿಮ್ಗೆ ಇನ್ನೂ ಮಾಡ್ತೀವಿ. ಕಂಪ್ಲೇಂಟ್ ಮಾಡಬಾರ್ದು, ಯಾರಿಗೂ ಹೇಳ್ಕೊಡುದು ಅನ್ನೋದು ಆ ಹುಡುಗಿಗೂ ಹೇಳಿದ್ದಾರೆ, ಆ ಹುಡುಗನಿಗೂ ಹೇಳಿದ್ದಾರೆ. ಒಂದು ರೂಮೇ ಮಾಡಿಯಾರು ಕರ್ಕೊಂಡ್ರೆ ಹೊಡೆಯೋದಿಕ್ಕೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮಾನ್ಯ ಗೃಹ ಮಂತ್ರಿ ಪರಮೇಶ್ವರ್ ಅವರು ಇದನ್ನ ಗಮನಿಸಿ ಈ ರೀತಿ ಪೊಲೀಸಿನ ಒಂದು ಏನು ವ್ಯವಸ್ಥೆಗಳು ಅವರೇ ತಗೊಂಡು ತಮ್ಮ ಕಂಟ್ರೋಲ್ ತಗೊಂಡು ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ತಕ್ಷಣ ಗಮನ ಹರಿಸಬೇಕು. ಮುಖ್ಯಮಂತ್ರಿಗಳು ಇದ್ರ ಗಮನ ಹರಿಸಬೇಕು. ಸಂಬಂಧಪಟ್ಟ ಈ ಗೂಂಡಾಗಳಿಗೆ, ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೀವಿ. ಯಾರಿಗೂ ಇದಾಗಬಾರ್ದು. ಎರಡನೇದು, ಈ ಇಬ್ಬರಿಗೂ ಕೂಡ ಸರ್ಕಾರದ ಸೌಲಭ್ಯಗಳು ಕೊಡೋದಕ್ಕೆ ಅವಕಾಶಗಳು ಇದೆ ಅಂತ ನಾನು ಹೇಳಿದ್ದೀನಿ. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ, ಅವರು ಕೂಡ ಸಹ ನಾವು 2.5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದ್ಯಾರಿಗೆ? ಆ SC ಹುಡುಗ, ಲಂಬಾಣಿ ಹುಡುಗ SC ಇರಿಂದ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಹುಡುಗಿಗೆ ಏನ್ ಮುಸಲ್ಮಾನ ಕನ್ವರ್ಟ್ ಆಗಿರೋದ್ರಿಂದ ಏನ್ ಕೊಡ್ತಾರೋ, ಏನ್ ಸ್ಕೀಮ್ ಇದೆ ಅವ್ರಿಗೆ ಗೊತ್ತಿಲ್ಲ. ನಾನು 2 ಪ್ರಯತ್ನ ಮಾಡ್ತೀನಿ ಅಂತ ಸಮಾಜ ಕಲ್ಯಾಣ ಅಧಿಕಾರಿ ಹೇಳಿದ್ದಾರೆ. ಆ ಇಬ್ಬರಿಗೂ ಕೂಡ ನೊಂದವರಿಗೆ ಏನ್ ಪರಿಹಾರ ಕೊಡ್ಬೇಕು, ತಕ್ಷಣ ಪರಿಹಾರ ಕೊಡಬೇಕು.